ಡೆಡ್ಲೈನ್ ಮುಗಿತಿದ್ದಂತೆ ಬೆಂಗಳೂರಿನಲ್ಲಿ ಖಾಕಿ ಅಲರ್ಟ್ ಆಗಿರೋದು ಹೇಗೆ? ರಾಗಿ ಮಿಲ್ ಬೇಕರಿಗೆ ಹೋಗಿದ್ದೆ ಎಂದ ವಾಹನ ಸವಾರನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದು ಹೇಗೆ? ಲಾಠಿ ಏಟು ಬೀಳ್ತಿದ್ದಂತೆ ಪಾಸಿಟಿವ್ ಕತೆ ಕಟ್ಟಿದ್ರಾ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಆಕ್ಷನ್ ಮೋಡ್ನಲ್ಲಿದ್ದು ಅನಗತ್ಯ ರಸ್ತೆಗಿಳಿದವರಿಗೆ ಲಾಠಿ ಏಟು ನೀಡುತ್ತಿದ್ದಾರೆ. ಬೇಕಾಬಿಟ್ಟಿ ಅಡ್ಡಾಡ್ತಿದ್ದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸುತ್ತಿದ್ದು ರಸ್ತೆಯಲ್ಲಿ ಗಾಡಿ ಅಡ್ಡ ಹಾಕಿ ಲಾಠಿ ಬೀಸುತ್ತಿದ್ದಾರೆ. ಅಗತ್ಯ ವಸ್ತು ಖರೀದಿಯ ಡೆಡ್ಲೈನ್ ಮುಗಿಯುತ್ತಿದ್ದಂತೆ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಹಣ್ಣುಕಾಯಿ ನೀರುಗಾಯಿ ಮಾಡುತ್ತಿದ್ದಾರೆ. ಅನಗತ್ಯವಾಗಿ ಓಡಾಡಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಿರುವ ವಾಹನ ಸವಾರರು ಇಲ್ಲಸಲ್ಲದ ಸಬೂಬು ನೀಡುತ್ತಿದ್ದು ಜನರ ಉಡಾಫೆ ಉತ್ತರ ನೋಡಿ ಪೊಲೀಸರೇ ಬೆಚ್ಚಿ ಬೀಳ್ತಿದ್ದಾರೆ. ಹಳೆಯ ಮೆಡಿಕಲ್ ರಿಪೋರ್ಟ್ ತೋರಿಸಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ವಾಹನ ಸವಾರರು ಯತ್ನಿಸುತ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಖಾಕಿ ಪಡೆ ಲಾಠಿ ರುಚಿ ತೋರಿಸುತ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಡೆಡ್ಲೈನ್ ಮುಗಿಯುತ್ತಿದ್ದಂತೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಈ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಕಾರು ಚಾಲಕನೊಬ್ಬ ಬೇಕರಿ ಐಟಂ ತರೋದಕ್ಕೆ ಹೋಗೋದಾಗಿ ಹೇಳಿದ್ದಾನೆ. ಅಲ್ಲದೆ ರಾಗಿ ಬೀಸಲು ಕಾರಿನಲ್ಲಿ ಹೋಗಿದ್ದಾಗಿ ಸಬೂಬು ಹೇಳಿದ್ದಾನೆ. ಲಾಕ್ಡೌನ್ ಜಾರಿ ಇದ್ರೂ ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಹೀಗಾಗಿ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಅಖಾಡಕ್ಕೆ ಇಳಿದಿದ್ದು ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ರಸ್ತೆಯಲ್ಲಿ ಸುಮ್ಮನೆ ಓಡಾಟ ನಡೆಸುತ್ತಿರುವ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಆನ್ಲೈನ್ ಡೆಲಿವರಿ ಗಾಡಿಗಳನ್ನು ಪೊಲೀಸರು ಚೆಕ್ ಮಾಡುತ್ತಿದ್ದಾರೆ. ಬೆಂಗಳೂರಿನ ಗಲ್ಲಿಯಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇದೇ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಬೈಕ್ ಸವಾರನೊಬ್ಬ ಬಿದ್ದಿದ್ದಾನೆ. ಬೆಂಗಳೂರಿನ ಬೊಮ್ಮನಹಳ್ಳಿ ವೃತ್ತದಲ್ಲಿ ಘಟನೆ ನಡೆದಿದ್ದು ನಡು ರಸ್ತೆಯಲ್ಲಿ ಬೈಕ್ ಸವಾರ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದ. ಬಳಿಕ ಗಾಯಾಳು ಸವಾರನನ್ನ ಸ್ಥಳದಲ್ಲಿದ್ದ ಪೊಲೀಸರು ಆಟೋದಲ್ಲಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನರು ಬೇಕಾಬಿಟ್ಟಿಯಾಗಿ ರೂಲ್ಸ್ ಬ್ರೇಕ್ ಮಾಡುತ್ತಿದ್ದು ವ್ಯಕ್ತಿಯೊಬ್ಬ ಲಾಠಿ ಏಟು ಬೀಳುತ್ತಿದ್ದಂತೆ ಕೋವಿಡ್ ಪಾಸಿಟಿವ್ ಎಂದಿದ್ದಾನೆ. ಹೆಲ್ಮೆಟ್ ಹಾಕದೆ ಬೈಕ್ನಲ್ಲಿ ವಾಹನ ಸವಾರರು ಮೊಂಡಾಟ ಮಾಡಿದ್ದು ಹೆಲ್ಮೆಟ್ ಹಾಕಿಲ್ಲ, ಅನಗತ್ಯವಾಗಿ ಓಡಾಡ್ತಿದ್ಯಾ ಯಾಕೆ ಅಂತ ಬೈಕ್ ಸವಾರನನ್ನ ಪ್ರಶ್ನಿಸಿ ಲಾಠಿ ಏಟು ಕೊಟ್ಟಿದ್ದಾರೆ. ಈ ವೇಳೆ ಮೊಬೈಲ್ನಲ್ಲಿ ಮೆಸೇಜ್ ತೋರಿಸಿ ಕೋವಿಡ್ ಪಾಸಿಟಿವ್ ಎಂದಿದ್ದಾನೆ. ಬೆಂಗಳೂರಿನ ಶಿವಾಜಿನಗರದ ಬಿಆರ್ವಿ ಜಂಕ್ಷನ್ ಬಳಿ ಘಟನೆ ನಡೆದಿದ್ದು ನಂತರ ಪಾಸಿಟಿವ್ ಅಲ್ಲ ನೆಗೆಟಿವ್ ಆಗಿದೆ, ಮತ್ತೊಮ್ಮೆ ಟೆಸ್ಟ್ ಮಾಡಿಸಲು ಬಂದಿದ್ದೆ ಎಂದು ವಾಗ್ವಾದ ಮಾಡಿದ್ದಾನೆ. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಕ್ತಿಯೊಬ್ಬ ಹೈಡ್ರಾಮಾ ಮಾಡಿದ್ದಾನೆ. ಪೊಲೀಸರ ತಪಾಸಣೆ ವೇಳೆ ಮಂಡಿಯೂರಿ ನನ್ನನ್ನ ಬಿಟ್ಬಿಡಿ ಅಂತ ಮನವಿ ಮಾಡಿದ್ದಾನೆ. ಗಾಡಿಯೇ ಇಲ್ಲದೆ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದು ಬಳಿಕ ಲಾರಿ ಹತ್ತಿ ಕೈ ಮುಗಿದು ಹೋಗಿದ್ದಾನೆ. ಬೆಂಗಳೂರಿನಲ್ಲಿ ಅನಗತ್ಯವಾಗಿ ಓಡಾಡ್ತಿರೋ ವಾಹನಗಳಿಗೆ ಬ್ರೇಕ್ ಹಾಕಲು ಸ್ವತಃ ಡಿಸಿಪಿಯೇ ಫೀಲ್ಡ್ಗೆ ಇಳಿದಿದ್ದಾರೆ. ಮಡಿವಾಳದಲ್ಲಿ ಪೊಲೀಸರು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದು ಅನಗತ್ಯ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕ್ತಿದ್ದಾರೆ. ಸುಮ್ಮನೆ ಅಡ್ಡಾಡ್ತಿರುವ ವಾಹನಗಳ ಜಪ್ತಿ ಮಾಡುತ್ತಿದ್ದಾರೆ. ಮಡಿವಾಳ ಚೆಕ್ಪೋಸ್ಟ್ಗೆ ಆಗ್ನೇಯ ವಿಭಾಗದ ಡಿಸಿಪಿ ಶ್ರೀನಾಥ್ ಜೋಶಿ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಲಾಕ್ಡೌನ್ ಇದ್ರೂ ಅಡ್ಡಾದಿಡ್ಡಿ ಓಡಾಡುವವರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಮಲ್ ಪಂತ್ ತಿಳಿಸಿದ್ದಾರೆ. ನಾಳೆಯಿಂದ ಜಾರಿಯಾಗುವ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲಿಸಿ, ಅನಗತ್ಯವಾಗಿ ಓಡಾಡದೆ ಮನೆಯಲ್ಲೇ ಸುರಕ್ಷಿತವಾಗಿರಿ. ಕೋವಿಡ್ ವಿರುದ್ಧ ಹೋರಾಡಲು ಪ್ರತಿಯೊಬ್ಬರು ಸಹಕರಿಸಿ ಅಂತ ಟ್ವೀಟ್ ಮೂಲಕ ಕಮಿಷನರ್ ಕಮಲ್ ಪಂತ್ ಮನವಿ ಮಾಡಿದ್ದಾರೆ. ರಸ್ತೆಯಲ್ಲಿ ಮಲಗಿ ಹೈಡ್ರಾಮಾ ಮಾಡಿದ ವ್ಯಕ್ತಿ ಪೊಲೀಸರ ವಿರುದ್ಧ ಆರೋಪಿಸಿದ್ದು ಏನು? ಧಿಮಾಕು ತೋರಿದ ಅಂಗಡಿ ಮಾಲೀಕನಿಗೆ ಲಾಠಿ ರುಚಿ ತೋರಿಸಿದ್ದು ಹೇಗೆ? ಕದ್ದು ಮುಚ್ಚಿ ವ್ಯಾಪಾರ ಮಾಡುತ್ತಿದ್ದವರಿಗೆ ಖಾಕಿ ಶಾಕ್ ಕೊಟ್ಟಿದ್ದು ಹೇಗೆ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಸಮೀಪ ವ್ಯಕ್ತಿಯೊಬ್ಬ ಪೊಲೀಸರ ಎದುರು ಹೈಡ್ರಾಮಾ ಮಾಡಿದ್ದಾನೆ. ಸವಾರರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಮುಂದಾಗಿದ್ದು ವ್ಯಕ್ತಿಯೊಬ್ಬ ರಸ್ತೆಯಲ್ಲೇ ಮಲಗಿ ನಾಟಕವಾಡಿದ್ದಾನೆ. ಆತನ ಪುತ್ರ ವಿಡಿಯೋ ಮಾಡ್ತಾ ಪೊಲೀಸರು ಅವಾಚ್ಯವಾಗಿ ನಿಂದಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾನೆ. 10 ಗಂಟೆ ನಂತರ ಓಡಾಡಬಾರದು ಅಂತ ಪೊಲೀಸರು ಹೇಳಿದ್ದಕ್ಕೆ ಪೊಲೀಸರ ಜತೆ ವಾಗ್ವಾದ ಕೂಡ ನಡೆಸಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ ದಿನಸಿ ಅಂಗಡಿ ಮಾಲೀಕನಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಅಂಗಡಿ ಮುಚ್ಚಲು ಪೊಲೀಸರು ತಿಳಿಸಿದ್ದು ಅಂಗಡಿ ಮಾಲೀಕ ವಾಗ್ವಾದ ಮಾಡಿದ್ದಾನೆ. ಬಾಗೇಪಲ್ಲಿ ಪಟ್ಟಣದ ಪುರಸಭೆಯ ಅಂಗಡಿ ಮಳಿಗೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಅಂಗಡಿ ಮಾಲೀಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ.
ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಬೆಳಗಾವಿಯಲ್ಲಿ ಭಾರಿ ದಂಡ ವಿಧಿಸಲಾಗಿದೆ. ಬೆಳಗಾವಿಯಲ್ಲಿ ನಿಯಮ ಉಲ್ಲಂಘಿಸಿ ಬಟ್ಟೆ ಅಂಗಡಿ ತೆರೆಯಲಾಗಿತ್ತು. ಅಲ್ಲದೆ ಪಾಲಿಕೆ ಅಧಿಕಾರಿಗಳು ಪೊಲೀಸರ ಜೊತೆ ಮಾಲೀಕರು ಕಿರಿಕ್ ಮಾಡಿದ್ದಾರೆ. ಹೀಗಾಗಿ ಬಟ್ಟೆ ಅಂಗಡಿ ಮಾಲೀಕರಿಗೆ 8 ರಿಂದ 10 ಸಾವಿರದವರೆಗೆ ದಂಡ ವಿಧಿಸಲಾಗಿದೆ. ಇನ್ನು ಖರೀದಿಯ ಡೆಡ್ಲೈನ್ ಮುಗಿಯುತ್ತಿದ್ದಂತೆ ಮಾರುಕಟ್ಟೆಯ ಗಲ್ಲಿಗೆ ನುಗ್ಗಿ ವ್ಯಾಪಾರಿಗಳು ಗ್ರಾಹಕರನ್ನ ಚದುರಿಸಿದ್ದಾರೆ. ಧಾರವಾಡದ ನೆಹರು ಮಾರ್ಕೆಟ್ನಲ್ಲೂ ಜನ ಜಮಾಯಿಸಿದ್ರು. ನಾಳೆಯಿಂದ ಹೊಸ ಲಾಕ್ಡೌನ್ ಜಾರಿಯಾಗ್ತಿದ್ದು ಅಗತ್ಯ ವಸ್ತುಗಳನ್ನ ಕೊಳ್ಳಲು ಮುಗಿಬಿದ್ದಿದ್ರು. ಮಧ್ಯಾಹ್ನ 12ಕ್ಕೆ ಮಾರುಕಟ್ಟೆ ಬಂದ್ ಆಗ್ತಿರೋದ್ರಿಂದ ಗುಂಪಾಗಿ ಸೇರಿದ ಜನ ಅಂತರ ಪಾಲಿಸದೆ ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು. ಆ ಮೂಲಕ ಕೋವಿಡ್ ರೂಲ್ಸ್ ಪಾಲಿಸದೆ ಗೋಲಿ ಹೊಡೆದ್ರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಲಾಕ್ಡೌನ್ ಮಧ್ಯೆ ತರಕಾರಿ ಹಣ್ಣು ಖರೀದಿಸಲು ಬಂದ ಜನ ರಸ್ತೆಗಳಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡಿದ್ರು. ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ರು. ಆಗ ಜನಸಂಚಾರ ತಡೆಯಲು ಪೊಲೀಸರು ಲಾಠಿ ಹಿಡಿದು ಸಾಹಸ ಪಡಬೇಕಾಯಿತು. ಈ ವೇಳೆ ಜೋರು ಮಳೆ ಸುರಿದಿದ್ರಿಂದ ಜನ ತಮ್ಮ ಮನೆಗಳತ್ತ ಹೆಜ್ಜೆ ಹಾಕಿದ್ದು, ಬಳಿಕ ಜನರಿಂದ ತುಂಬಿದ್ದ ರಸ್ತೆಗಳು ಖಾಲಿಯಾದವು. ಗದಗದಲ್ಲಿ ಕದ್ದುಮುಚ್ಚಿ ವ್ಯಾಪಾರದಲ್ಲಿ ತೊಡಗಿದ್ದ ಬಟ್ಟೆ ಅಂಗಡಿಯೊಂದರ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬಟ್ಟೆ ಖರೀದಿಯಲ್ಲಿ ಮಗ್ನರಾಗಿದ್ದ ಜನರನ್ನ ಪೊಲೀಸರು ಹೊರ ಕಳಿಸಿದ್ದಾರೆ. ಮುಂದಿನ ಬಾಗಿಲಿಗೆ ಬೀಗ, ಹಿಂಬಾಗಿಲಿನಲ್ಲಿ ಭರ್ಜರಿ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ದ ಮಾಲೀಕ ಸೇರಿ ಬಟ್ಟೆ ಅಂಗಡಿಯ 4 ಸಿಬ್ಬಂದಿಯನ್ನ ಪೊಲೀಸರು ಠಾಣೆಗೆ ಕರೆದೊಯ್ದು ಎಫ್ಐಆರ್ ದಾಖಲಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಬಳಿ ಜನ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದಿದ್ರು. ನಾಳೆಯಿಂದ ನೂತನ ಲಾಕ್ಡೌನ್ ಜಾರಿಯಾಗ್ತಿರೋದ್ರಿಂದ ಪೆಟ್ರೋಲ್ ಖರೀದಿಸಲು ಜಮಾಯಿಸಿದ್ರು. ಅಂತರ ಪಾಲಿಸದೆ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ರು. ಸಂಚಾರಕ್ಕೆ ನಿರ್ಬಂಧವಿದ್ರೂ ಕೇರ್ ಮಾಡದೆ ಪೆಟ್ರೋಲ್ ಕೊಳ್ಳಲು ನೆರೆದಿದ್ರು. ಬೇಕಾಬಿಟ್ಟಿಯಾಗಿ ರಸ್ತೆಗೆ ಇಳಿದವರಿಗೆ ತುಮಕೂರಿನ ಬಿಎಚ್ ರಸ್ತೆಯಲ್ಲಿ ಪೊಲೀಸರು ಬುದ್ಧಿ ಕಲಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ವಾಹನ ತಪಾಸಣೆ ನಡೆಸಿ ಬರೀ ಒಂದೇ ಗಂಟೆಯಲ್ಲಿ 50ಕ್ಕೂ ಹೆಚ್ಚು ವಾಹನ ಸೀಸ್ ಮಾಡಿದ್ದಾರೆ. ಖುದ್ದು ಅಖಾಡಕ್ಕೆ ಇಳಿದ ಡಿವೈಎಸ್ಪಿ ನೇತೃತ್ವದ ಟೀಮ್ ಕಲರ್ ಕತೆ ಹೇಳಿದ ಸವಾರರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಐಡಿ ಕಾರ್ಡ್ ತೋರಿಸಿ ಓಡಾಡೋರಿಗೂ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮಂಗಳೂರಿನಲ್ಲಿ ಬಿಗಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದ್ದು 2ನೇ ದಿನದ ವೀಕೆಂಡ್ ಕರ್ಫ್ಯೂಗೆ ಜನರ ಬೆಂಬಲ ಸಿಕ್ಕಿದೆ. ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಅಂಗಡಿಗಳು ಕ್ಲೋಸ್ ಆಗಿದ್ದು, ನಾಳೆ ಬೆಳಗ್ಗೆ 6 ರಿಂದ 10ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ನಗರದಾದ್ಯಂತ ಪೊಲೀಸರ ಸರ್ಪಗಾವಲಿದ್ದು, ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ಪೊಲೀಸರು ಸೀಸ್ ಮಾಡುತ್ತಿದ್ದಾರೆ. ಕರುನಾಡಿಗೆ ಸಂಪೂರ್ಣ ಬೀಗ ಹಾಕಲು ಕ್ಷಣಗಣನೆ ಶುರು. ಕಂಪ್ಲೀಟ್ ಲಾಕ್ಡೌನ್ ಮಾಡಲು ಪೊಲೀಸರು ಹೇಗೆ ಸಜ್ಜಾಗಿದ್ದಾರೆ? ಮದುವೆಗೆ ಸರ್ಕಾರ ವಿಧಿಸಿರೋ ಮತ್ತಷ್ಟು ನಿರ್ಬಂಧಗಳೇನು? ನೋಡೋಣ ಕಂಪ್ಲೀಟ್ ಲಾಕ್ಡೌನ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಜಾರಿ ಮಾಡ್ತಿರೋ ಕಂಪ್ಲೀಟ್ ಲಾಕ್ಡೌನ್ಗೆ ಕೌಂಟೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆಯಿಂದಲೇ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗ್ತಿದೆ. ಮೇ 24ರವರೆಗೆ 14 ದಿನಗಳ ಕಾಲ ಬೆಂಗಳೂರು ಸೇರಿ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕಂಪ್ಲೀಟ್ ಲಾಕ್ಡೌನ್ ಘೋಷಿಸಿದೆ. ನಾಳೆ ಬೆಳಗ್ಗೆಯಿಂದ ಮೇ 24ರ ಬೆಳಗ್ಗೆ 6 ಗಂಟೆಯವರೆಗೆ ಕಠಿಣಾತಿ ಕಠಿಣ ನಿಯಮಗಳು ಜಾರಿಯಲ್ಲಿ ಇರಲಿದೆ. ಒಬ್ಬ ವ್ಯಕ್ತಿಯನ್ನ ಕೂಡ ರಸ್ತೆಯಲ್ಲಿ ಓಡಾಡಲು ಬಿಡಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಚ್ಚರಿಕೆ ನೀಡಿದ್ದು, ಅಡ್ಡದಿಡ್ಡಿಯಾಗಿ ಓಡಾಡಿದ್ರೆ ಪೊಲೀಸರ ಕೈಗೆ ಲಾಕ್ ಆಗೋದು ಗ್ಯಾರಂಟಿ. ನಾಳೆಯಿಂದ ಜಾರಿಯಾಗ್ತಿರೋ ಕಂಪ್ಲೀಟ್ ಲಾಕ್ಡೌನ್ನಲ್ಲಿ ಪೊಲೀಸರಿಗೆ ಫುಲ್ ಪವರ್ ನೀಡಿದ್ದಾರೆ. ಲಾಕ್ಡೌನ್ ಕಟ್ಟುನಿಟ್ಟಿನ ಜಾರಿಗೆ ಸೂಚನೆ ನೀಡಿದ್ದು, ರೂಲ್ಸ್ ಬ್ರೇಕ್ ಮಾಡಿದ್ರೆ ಪೊಲೀಸರು ಬಿಸಿ ಮುಟ್ಟಿಸಲಿದ್ದಾರೆ. ಕಾಮಿಡಿ ಲಾಕ್ಡೌನ್ ಎಂತಿದ್ದಂತೆ ನಿನ್ನೆಯಿಂದಲೇ ಫೀಲ್ಡ್ಗಿಳಿದಿರೋ ಪೊಲೀಸರು ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಅಲ್ಲದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಕೇವಲ ಗಾಡಿ ಸೀಸ್ ಮಾಡೋದಲ್ಲ, ಕೇಸ್ ಕೂಡ ದಾಖಲಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಬ್ಬರಿಸ್ತಿರೋ ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಮತ್ತೆ ಕಠಿಣ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಿದೆ. ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಲು ಇನ್ನು ಕೆಲವೇ ಗಂಟೆಗಳು ಬಾಕಿ ಇದ್ದು, ಇಡೀ ಕರುನಾಡು ಕಂಪ್ಲೀಟ್ ಲಾಕ್ ಆಗ್ತಿದೆ. ನಾಳೆಯಿಂದ ಮೇ 24ರವರೆಗೂ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯ ಸಂಚಾರಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿದೆ. ವೈದ್ಯಕೀಯ ಸೇವೆ, ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ ಸಂಚಾರಕ್ಕೆ ಮಾತ್ರ ಅವಕಾಶವಿದೆ. ಇನ್ನುಳಿದ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ.
ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ ನಾಳೆಯಿಂದ ಮೇ 24ರವರೆಗೂ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗ್ತಿದೆ. ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ಸೇರಿದಂತೆ ಯಾವುದೇ ಸೇವೆ ಇರಲ್ಲ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ರೋಡಿಗಿಳಿಸಿದ್ರೆ ಖಾಕಿ ಪಡೆ ಬಿಸಿ ಮುಟ್ಟಿಸಲಿದೆ. ಟ್ಯಾಕ್ಸಿ, ಆಟೋ, ಕ್ಯಾಬ್ಗಳ ತುರ್ತು ಸೇವೆಗೆ ಅವಕಾಶ ಮಾತ್ರ ನೀಡಲಾಗಿದೆ. ಕೊರೋನಾ ಕಂಟ್ರೋಲ್ ತಪ್ಪಿದ್ದು ಮಾರಿ ಕಟ್ಟಿ ಹಾಕೋಕೆ ನಾಳೆಯಿಂದಲೇ ಕಂಪ್ಲೀಟ್ ಲಾಕ್ಡೌನ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಆದರೆ ರಾಜ್ಯದೊಳಗೆ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ವೈದ್ಯಕೀಯ ಸೇವೆಯ ವಾಹನಗಳು, ಫ್ರಂಟ್ಲೈನ್ ವಾರಿಯರ್ಸ್ ವಾಹನಗಳನ್ನ ಬಿಟ್ಟು ಉಳಿದಂತೆ ಎಲ್ಲ ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗುತ್ತಿದೆ. ನಾಳೆಯಿಂದ ಮೇ 24ರವರೆಗೂ ಖಾಸಗಿ ವಾಹನಗಳ ಸಂಚಾರಕ್ಕೆ ಫುಲ್ ನಿರ್ಬಂಧ ಇರಲಿದೆ. ಲಾಕ್ಡೌನ್ ವೇಳೆ ಮದುವೆಗೆ ಪ್ಲಾನ್ ಮಾಡಿದವರಿಗೆ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಪರಿಷ್ಕೃತ ಗೈಡ್ಲೈನ್ಸ್ ಪ್ರಕಟ ಮಾಡಿದ್ದು ಮದುವೆ ಸಮಾರಂಭಗಳನ್ನು ಮನೆಯಲ್ಲೇ ಮಾಡಬೇಕು ಅಂತ ತಿಳಿಸಿದೆ. ಅಲ್ಲದೆ 40 ಜನರಿಗೆ ಮಾತ್ರ ಭಾಗಿಯಾಗಲು ಅವಕಾಶ ನೀಡಿದ್ದು ಮದುವೆಗೆ ಹಾಜರಾಗುವವರಿಗೆ ಪಾಸ್ ಫಿಕ್ಸ್ ಮಾಡಿ ಆದೇಶ ಹೊರಡಿಸಿದೆ. ಆಹ್ವಾನ ಪತ್ರಿಕೆ ತೋರಿಸಿ ಬಿಬಿಎಂಪಿ ಅಥವಾ ತಹಶೀಲ್ದಾರ್ಗಳಿಂದ ಪಾಸ್ ಪಡೆದಿರಬೇಕಾಗಿದ್ದು, ಷರತ್ತು ಉಲ್ಲಂಘಿಸಿದ್ರೆ ಮದುವೆ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಲಿದೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಕೃಷಿ ಸಂಬಂಧಿತ ಅಂಗಡಿಗಳು, ರಸಗೊಬ್ಬರ ಅಂಗಡಿಗಳು ಹಾಗೂ ಕೃಷಿ ಉಪಕರಣ ಅಂಗಡಿಗಳು, ಮೀನುಗಾರಿಕೆ, ಕೋಳಿ ಫಾರಂ, ಮಾಂಸದ ಅಂಗಡಿ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಓಪನ್ ಇರಲಿದೆ. ಅನ್ನದಾತರು ತಾವು ಬೆಳೆದ ತರಕಾರಿಯನ್ನ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ರಾಜ್ಯಾದ್ಯಂತ ಇರೋ ದೇವಾಲಯಗಳು, ಮಸೀದಿಗಳು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮೇ 10ರಿಂದ ಇನ್ನೂ 14 ದಿನಗಳ ಕಾಲ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ದೇವರ ದರ್ಶನವಿರಲ್ಲ. ಎಂದಿನಂತೆ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳು ಬಾಗಿಲು ಹಾಕಿರಲಿವೆ. ಅರ್ಚಕರಿಗೆ ಮಾತ್ರ ದೇವರ ಪೂಜೆ ಮಾಡಲು ಅವಕಾಶ ನೀಡಿದ್ದು, ಭಕ್ತರು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಂತಿಲ್ಲ. ನಾಳೆಯಿಂದ ಬೆಂಗಳೂರಲ್ಲಿ ಏನೆಲ್ಲ ಬಂದ್ ಆಗಲಿದೆ? ಹೊಸ ಲಾಕ್ಡೌನ್ನಲ್ಲಿ ಸರ್ಕಾರ ಯಾವುದಕ್ಕೆಲ್ಲ ರಿಲೀಫ್ ಕೊಟ್ಟಿದೆ? ಹೋಟೆಲ್ ಬಾರ್ಗಳ ಪಾರ್ಸೆಲ್ ಕಥೆ ಏನು? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರಿತಿರೋ ಕೊರೋನಾ ಕಟ್ಟಿ ಹಾಕೋಕೆ ನಾಳೆಯಿಂದಲೇ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗ್ತಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10ರವರೆಗೆ ಮಾತ್ರ ಅವಕಾಶವಿದೆ. ಹಣ್ಣು, ಮಾಂಸ, ತರಕಾರಿ ಅಂಗಡಿ ಓಪನ್ ಇರಲಿವೆ. ಹಾಲಿನ ಅಂಗಡಿ ಬೆಳಗ್ಗೆಯಿಂದ ಸಂಜೆ 6ರವರೆಗೆ ಓಪನ್ ಇರಲಿದೆ. ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶವಿದೆ. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗ್ತಿದೆ. ನಾಳೆ ಬೆಳಗ್ಗೆಯಿಂದ ಮೇ 24ರ ಬೆಳಗ್ಗೆ 6 ಗಂಟೆಯವರೆಗೆ ರಾಜಧಾನಿ ಬೆಂಗಳೂರು ಸೇರಿ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ನಾಳೆಯಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಟಫ್ ರೂಲ್ಸ್ಗಳ ಜೊತೆ ಸರ್ಕಾರ ಕೆಲ ವಿನಾಯಿತಿಗಳನ್ನು ನೀಡಿದ್ದು, ಲಾಕ್ಡೌನ್ ಟೈಮಲ್ಲಿ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಮೆಡಿಕಲ್, ಆಸ್ಪತ್ರೆ, ತುರ್ತು ಸೇವೆಗಳು, ಉತ್ಪಾದನಾ ವಲಯಕ್ಕೆ ಯಾವುದೇ ಅಡೆತಡೆ ಇಲ್ಲ. ಕೃಷಿ ಚಟುವಟಿಕೆಗಳಿಗೂ ತೊಂದರೆ ಇರಲ್ಲ. ಈ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳಿಗೆ ಕಂಪ್ಲೀಟ್ ಲಾಕ್ ಆಗಿರಲಿದೆ. ಹೆಮ್ಮಾರಿ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ಸೋಮವಾರದಿಂದ 14 ದಿನಗಳ ಕಂಪ್ಲೀಟ್ ಲಾಕ್ ಆಗಲಿದೆ. ಲಾಕ್ಡೌನ್ ವೇಳೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 4 ಗಂಟೆ ಮಾತ್ರ ರಿಲೀಫ್ ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ತರಕಾರಿ, ದಿನಸಿ, ಹೂವು, ಹಣ್ಣು, ಮೀನು, ಮಾಂಸ ಖರೀದಿಸಬಹುದು. ಬೆಳಗ್ಗೆ 10 ಗಂಟೆ ಬಳಿಕ ರಾಜಧಾನಿ ಬೆಂಗಳೂರು ಸೇರಿ ಇಡೀ ಕರುನಾಡು ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿದೆ. ಬೆಂಗಳೂರಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ನಾಳೆಯಿಂದ ಒಟ್ಟು 14 ದಿನಗಳ ಕಾಲ ಕಂಪ್ಲೀಟ್ ಬೆಂಗಳೂರು ಸೇರಿ ಕರುನಾಡು ಸ್ತಬ್ಧವಾಗಲಿದೆ. ಆದರೆ ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬಾಗಿಲು ಎಂದಿನಂತೆ ಓಪನ್ ಇರಲಿದೆ. ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ವಾಹನಗಳಲ್ಲಿ ಹೋಗುವಂತಿಲ್ಲ. ಸ್ಥಳೀಯ ಹೋಟೆಲ್ಗಳಿಗೆ ನಡೆದುಕೊಂಡೇ ಹೋಗಬೇಕಿದೆ. ಆದರೆ ಆನ್ಲೈನ್ ಫುಡ್ ಡೆಲಿವರಿ ಎಂದಿನಂತೆ ಇರಲಿದೆ. ಝೊಮ್ಯಾಟೊ, ಸ್ವಿಗ್ಗಿ ಸೇರಿದಂತೆ ಆನ್ಲೈನ್ನಲ್ಲಿ ಊಟ ಬುಕ್ ಮಾಡಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾಳೆಯಿಂದ ಮತ್ತಷ್ಟು ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಲಿದೆ. ಮೇ 24ರವರೆಗೂ ಕರುನಾಡು ಕಂಪ್ಲೀಟ್ ಲಾಕ್ ಆಗಿರಲಿದೆ. ರಾಜಧಾನಿ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೆಳಗ್ಗೆ 6ರಿಂದ 10 ಗಂಟೆಯವರೆಗೂ ಓಪನ್ ಇರಲಿದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ ಕಂಪ್ಲೀಟ್ ಕ್ಲೋಸ್ ಆಗಿರಲಿದೆ.
ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿ ಕರುನಾಡು ನಾಳೆಯಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಬೆಂಗಳೂರು ಸೇರಿ ಕರುನಾಡಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಲಾಗಿದೆ. ಇನ್ನು ರಾಜ್ಯಾದ್ಯಂತ ತಳ್ಳುವ ಗಾಡಿಗಳಲ್ಲಿ ವ್ಯಾಪಾರಕ್ಕೆ ಎಂದಿನಂತೆ ಅವಕಾಶ ನೀಡಲಾಗಿದೆ. ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಆದರೂ ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡಬಹುದು. ಕೊರೋನಾ ನಿಯಂತ್ರಿಸಲು ಬೆಂಗಳೂರು ಸೇರಿ ಇಡೀ ಕರುನಾಡಲ್ಲಿ ನಾಳೆಯಿಂದ ಮೇ 24ರವರೆಗೆ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗ್ತಿದೆ. ಲಾಕ್ಡೌನ್ ವೇಳೆ ಬೆಂಗಳೂರು ಸೇರಿ ಕರುನಾಡಿನಾದ್ಯಂತ ಯಾವುದೇ ಬಸ್ ಸೇವೆ ಇರೋದಿಲ್ಲ. 14 ದಿನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ರೋಡಿಗೆ ಇಳಿಯೋದಿಲ್ಲ. ಮೆಜೆಸ್ಟಿಕ್ನ ಬಿಎಂಟಿಸಿ ನಿಲ್ದಾಣದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವವರಿಗೆ ಗಂಟೆಗೊಂದು ಬಸ್ ವ್ಯವಸ್ಥೆ ಇದ್ದು ಇದು ಹಾಗೆ ಮುಂದುವರಿಯಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗ್ತಿದೆ. ಸಂಪೂರ್ಣ ಲಾಕ್ಡೌನ್ ವೇಳೆಯೂ ಕಟ್ಟಡ ಕಾಮಗಾರಿಗಳಿಗೆ ಅವಕಾಶ ನೀಡಲಾಗಿದೆ. ಸ್ಥಳದಲ್ಲಿಯೇ ಇದ್ದು ಕಟ್ಟಡ ಕಾಮಗಾರಿಗಳನ್ನು ನಡೆಸೋಕೆ ನಿರ್ಬಂಧಿತ ಅವಕಾಶ ನೀಡಲಾಗಿದೆ. ಆದರೆ ಬೈಕ್, ಕಾರುಗಳಲ್ಲಿ ಯಾರೂ ಕೂಡ ಹೊರಗೆ ಬರೋ ಹಾಗಿಲ್ಲ, ಯಾವುದೇ ವಾಹನಗಳಲ್ಲಿ ಎಂಟ್ರಿ ಕೊಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ಚಾಮರಾಜನಗರ ಆಸ್ಪತ್ರೆಯಲ್ಲಿ ಮತ್ತೆ 17 ಜನರು ಮೃತಪಟ್ಟಿದ್ದಾರಾ? ಲಾಕ್ಡೌನ್ಗೆ ಹೆದರಿ ಜನರು ಬೆಂಗಳೂರಿಗೆ ಗುಡ್ ಬೈ ಹೇಳ್ತಿರೋದು ಹೇಗೆ? ಸಿಎಂ ಬಿಎಸ್ವೈಗೆ ಪತ್ರ ಬರೆದಿರೋ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದು ಏನು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜನಗರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಮರಣ ಮೃದಂಗ ನಿಲ್ತಿಲ್ಲ. ನಿನ್ನೆ ಒಂದೇ ದಿನ 17 ಜನರು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೇರಿ 17 ಸೋಂಕಿತರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಳೆಯಿಂದ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕಠಿಣಾತಿ ಕಠಿಣ ಲಾಕ್ಡೌನ್ ಜಾರಿಯಾಗ್ತಿದೆ. ಹೀಗಾಗಿ ಬೆಂಗಳೂರಿಗೆ ಜನರು ಗುಡ್ ಬೈ ಹೇಳ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡೆ ಸೇರಿತ್ತು. ಸಾವಿರಾರು ಜನರು ಲಗೇಜ್ ಸಮೇತ ಬೆಂಗಳೂರು ಬಿಡ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದ ಕಾರ್ಮಿಕರು ವಾಪಸ್ಸಾಗ್ತಿದ್ದಾರೆ. ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮಾತ್ರವಲ್ಲ, ಯಶವಂತಪುರ ರೈಲ್ವೆ ನಿಲ್ದಾಣದಿಂದಲೂ ಸಾವಿರಾರು ಜನರು ತಮ್ಮೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಗಂಟು ಮೂಟೆ ಕಟ್ಟಿಕೊಂಡು ಜನರು ಪ್ರಯಾಣಿಸುತ್ತಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಜನಜಾತ್ರೆಯೇ ಸೇರಿದ್ದು, ಟ್ರೈನ್ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿರೋ ದೃಶ್ಯ ಬೆಳಗ್ಗೆಯಿಂದ ಸಾಮಾನ್ಯವಾಗಿದೆ. ಬೇರೆ ಜಿಲ್ಲೆ, ಹೊರ ರಾಜ್ಯಗಳಿಗೆ ಜನರು ಪ್ರಯಾಣ ಬೆಳೆಸಿದ್ದು, ಸಾಮಾಜಿಕ ಅಂತರ ಪಾಲಿಸುವಂತೆ ಪೊಲೀಸರು ಸೂಚನೆ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರ ನಾಳೆಯಿಂದ ಕಠಿಣ ಲಾಕ್ಡೌನ್ ಜಾರಿಗೊಳಿಸುತ್ತಿದೆ. ಆದರೆ ಕೊಡಗಿನಲ್ಲಿ ಈಗಾಗಲೇ ಕಠಿಣ ರೂಲ್ಸ್ ಜಾರಿಗೊಳಿಸಿದ್ದು, ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ವೀಕೆಂಡ್ ಇದ್ರೂ ಜನರ ಓಡಾಟ ಕಡಿಮೆ ಇದ್ದು, ಸರತಿ ಸಾಲಲ್ಲಿ ನಿಂತು ಹಾಲು ಖರೀದಿಸಿದ್ದಾರೆ. ಹಾಲಿನ ಬೂತ್ಗಳ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೊಡಗಿನಲ್ಲಿ ವಾರದ 5 ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದ್ದು, ಮಂಗಳವಾರ, ಶುಕ್ರವಾರ ಮಾತ್ರ ಅಗತ್ಯ ಸೇವೆ ಲಭ್ಯವಿದೆ. ಉಳಿದೆಲ್ಲ ದಿನ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ನಾಳೆಯಿಂದ ಕಂಪ್ಲೀಟ್ ಲಾಕ್ಡೌನ್ ಮಾಡ್ತಿರೋದ್ರಿಂದ ಸಿಎಂ ಬಿಎಸ್ವೈಗೆ ಪತ್ರ ಬರೆದಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದುಡಿಯುವ ವರ್ಗಕ್ಕೆ ನೆರವಾಗುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರ ಪ್ರತಿಯೊಬ್ಬರಿಗೂ ತಿಂಗಳಿಗೆ ತಲಾ 10 ಕೆಜಿ ಅಕ್ಕಿ ನೀಡಬೇಕು, ಜೊತೆಗೆ ಬೇಳೆ, ಅಡುಗೆ ಎಣ್ಣೆ ಮುಂತಾದ ದಿನಸಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿ ಬಿಪಿಎಲ್ ಕುಟುಂಬಕ್ಕೆ ಮೊದಲಿಗೆ 10,000 ರೂಪಾಯಿ, ನಂತರ ತಿಂಗಳಿಗೆ 6,000 ನೀಡಬೇಕು, ಚಾಲಕರಿಗೆ 10,000 ಕೊಡಿ ಎಂದು ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಸಚಿವ ಮಾಧುಸ್ವಾಮಿ ಸ್ವಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರ ಗೋಳು ಕೇಳೋರೆ ಇಲ್ಲದಂತಾಗಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೇಲನಹಳ್ಳಿ ಗ್ರಾಮದ ಕೊರೋನಾ ಕೇರ್ ಸೆಂಟರ್ನಲ್ಲಿ ಮೂಲ ಸೌಕರ್ಯದ ಕೊರತೆ ಉಂಟಾಗಿದ್ದು, ಸೋಂಕಿತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಣಮಟ್ಟದ ಊಟ ತಿಂಡಿ ನೀಡುತ್ತಿಲ್ಲ, ಬಿಸಿ ನೀರು ಸಿಗ್ತಿಲ್ಲ, ಸ್ವಚ್ಛತೆ ಇಲ್ಲ, ವೈದ್ಯರು ಸ್ಪಂದಿಸುತ್ತಿಲ್ಲವೆಂದು ಸೋಂಕಿತರು ಆರೋಪಿಸಿದ್ದಾರೆ. ಸಕ್ಕರೆ ನಾಡು ಮಂಡ್ಯಕ್ಕೆ ಕೊರೋನಾ ಬಿಗ್ ಶಾಕ್ ಕೊಡ್ತಿದೆ. ಕೆಆರ್ಪೇಟೆ ತಾಲೂಕಿನ ಯಲದಹಳ್ಳಿ ಗ್ರಾಮದ 33 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ತಾಲೂಕು ಆಡಳಿತ ಇಡೀ ಗ್ರಾಮವನ್ನ ಸೀಲ್ ಡೌನ್ ಮಾಡಿದೆ. 14 ದಿನಗಳ ಕಾಲ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧ ವಿಧಿಸಿದ್ದು, ಗ್ರಾಮದಿಂದ ಯಾರೂ ಹೊರ ಹೋಗುವಂತಿಲ್ಲ, ಗ್ರಾಮಕ್ಕೆ ಯಾರೂ ಹೊರಗಿನಿಂದ ಬರುವಂತಿಲ್ಲ ಅಂತ ಸೂಚಿಸಿದೆ. ಅಲ್ಲದೆ ಸೋಂಕಿತರ ಮನೆಗಳಿಗೆ ಪಂಚಾಯಿತಿ ಕಡೆಯಿಂದಲೇ ಅಗತ್ಯ ವಸ್ತುಗಳ ಪೂರೈಕೆ ಮಾಡುತ್ತಿದ್ದು, ಗ್ರಾಮಕ್ಕೆ ತಹಶೀಲ್ದಾರ್ ಶಿವಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಹಾವೇರಿಯಲ್ಲಿ ಗದಗ ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರಲ್ಲಿ ಕೊರೋನಾ ಭೀತಿ ಆವರಿಸಿದೆ. ಮೃತದೇಹದ ಅಂತಿಮ ದರ್ಶನದ ವೇಳೆ ಕೊರೋನಾದಿಂದ ಮೃತಪಟ್ಟಿದ್ದಾಗಿ ಹೇಳಿದ್ದು ಗ್ರಾಮದ ಜನರಲ್ಲಿ ಆತಂಕ ಶುರುವಾಗಿದೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಯಲವಿಗಿ ಗ್ರಾಮದ ವ್ಯಕ್ತಿ ಉಸಿರಾಟದ ಸಮಸ್ಯೆಯಿಂದ ಮೇ 5ರಂದು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ನಿನ್ನೆ ಬೆಳಗ್ಗೆ ಮೃತಪಟ್ಟಿದ್ದು, ಕೋವಿಡ್ ರಿಪೋರ್ಟ್ ಬರುವುದಕ್ಕೂ ಮುನ್ನವೇ ಮೃತದೇಹ ಹಸ್ತಾಂತರಿಸಿದ್ದಾರೆ. ಗ್ರಾಮಕ್ಕೆ ಶವ ತಂದು ವಿಧಿವಿಧಾನದಂತೆ ಅಂತಿಮ ದರ್ಶನ ಪಡೆಯುವಾಗ ರಿಪೋರ್ಟ್ ಬಂದಿದ್ದು, ಬಳಿಕ ಪಿಪಿಇ ಕಿಟ್ ಧರಿಸಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲಾದ ಕೊರೋನಾ ಕೇಸ್ಗಳೆಷ್ಟು? ಇಡೀ ದೇಶಕ್ಕೆ ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆ ಮಾದರಿಯಾಗಿದ್ದು ಹೇಗೆ? ದೇಶದಲ್ಲಿ ಆಗಸ್ಟ್ 1ರೊಳಗೆ 10 ಲಕ್ಷ ಸಾವು ಸಂಭವಿಸುತ್ತಾ? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ 24 ಗಂಟೆಯಲ್ಲಿ ಭಾರತದಲ್ಲಿ 4,03,626 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ. ಕಳೆದೊಂದು ದಿನದಲ್ಲಿ ಕೊರೋನಾದಿಂದ 4,091 ಮಂದಿ ಸಾವನ್ನಪ್ಪಿದ್ದಾರೆ. ಈಗಲೂ ನಿತ್ಯದ ಕೇಸ್ಗಳು 4 ಲಕ್ಷ ದಾಟ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದಲ್ಲಿ ಹೊಸ ಪ್ರಕರಣಗಳಿಗಿಂತ ಗುಣಮುಖರ ಸಂಖ್ಯೆ ಹೆಚ್ಚಾಗಿದೆ. 53,605 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣ ದೃಢಪಟ್ಟಿದ್ರೆ 82,000 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. 864 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ದೆಹಲಿಯಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರವು 23% ಕುಸಿದಿದೆ. ಕಳೆದ ವಾರ ಇದು 33ರಷ್ಟಿತ್ತು. ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆ ಕೊರೋನಾದ 2ನೇ ಅಲೆ ಎದುರಿಸಲು ಮೊದಲೇ ಸಜ್ಜಾಗಿದ್ದು, ಇದಕ್ಕೆ ಜಿಲ್ಲಾಧಿಕಾರಿ ರಾಜೇಂದ್ರ ಕಾರಣೆ ಎಂಬ ಶ್ಲಾಘನೆ ವ್ಯಕ್ತವಾಗಿದೆ. ಕಳೆದ ವರ್ಷವೇ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಂದೂರ್ಬಾರ್ನಲ್ಲಿ ಅಳವಡಿಸಲಾಗಿತ್ತು. ಜೊತೆಗೆ ಬೆಡ್ಗಳ ಮಾಹಿತಿ ನೀಡಲು ಜಿಲ್ಲೆಗೆ ಸೀಮಿತವಾದ ಡ್ಯಾಶ್ಬೋರ್ಡ್ ಮಾಡಿದ್ದಾರೆ. ನಂದೂರ್ಬಾರ್ ಜಿಲ್ಲೆಯಲ್ಲಿ ಮೆಡಿಕಲ್ ಆಕ್ಸಿಜನ್ ಬೆಡ್ಗಳ ಕೊರತೆಯೇ ಇಲ್ಲವಾಗಿದೆ. ಈ ವರ್ಷದ ಆಗಸ್ಟ್ 1ರೊಳಗೆ ಭಾರತದಲ್ಲಿ ಕೊರೋನಾದಿಂದ 10 ಲಕ್ಷ ಮಂದಿ ಸಾವನ್ನಪ್ಪಬಹುದು ಎಂದು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ ಸಂಪಾದಕೀಯದಲ್ಲಿ ಹೇಳಿದೆ. ಅಲ್ಲದೆ ಮೋದಿ ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದೆ ಟ್ವಿಟರ್ನಲ್ಲಿ ಟೀಕೆಗಳನ್ನು ಡಿಲೀಟ್ ಮಾಡುವುದರಲ್ಲಿ ಬ್ಯುಸಿಯಾಗಿತ್ತು ಎಂದು ಟೀಕಿಸಿದೆ. ಆದರೆ ಗಣಿತಜ್ಞ ಮುರಾಡ್ ಬಾನರ್ಜಿ ಎನ್ನುವವರು ಭಾರತದಲ್ಲಿ ಈಗಾಗಲೇ ಕೊರೋನಾದಿಂದ 10 ಲಕ್ಷ ಮಂದಿ ಸಾವನ್ನಪ್ಪಿರಬಹುದು, ಸಾವಿನ ಅಂಕಿ ಸಂಖ್ಯೆಗಳನ್ನು ರಾಜ್ಯ ಕೇಂದ್ರ ಸರ್ಕಾರ ಮುಚ್ಚಿಟ್ಟಿರಬಹುದು ಎಂದಿದ್ದಾರೆ. ದೇಶದಲ್ಲಿ 180 ಜಿಲ್ಲೆಗಳಲ್ಲಿ ಕಳೆದ 7 ದಿನದಿಂದ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ಆದರೆ ಮತ್ತೊಂದೆಡೆ ದೇಶದ ಗ್ರಾಮೀಣ ಭಾಗಗಳಲ್ಲೂ ಕೊರೋನಾ ವೈರಸ್ ಹರಡಿದೆ. ದೇಶದ 30 ಜಿಲ್ಲೆಗಳಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗುವ ಟ್ರೆಂಡ್ ಮುಂದುವರೆದಿದೆ. ಕೇಂದ್ರ ಸರ್ಕಾರ ಕೋವಿಡ್ ಮಾರ್ಗಸೂಚಿ ಬದಲಾಯಿಸಿದೆ. ಆಸ್ಪತ್ರೆಗೆ ದಾಖಲಾಗುವ ಕೊರೋನಾ ಪಾಸಿಟಿವ್ ಸರ್ಟಿಫಿಕೇಟ್ ಕಡ್ಡಾಯವಲ್ಲ, ರೋಗಿ ಆಸ್ಪತ್ರೆ ಇರುವ ನಗರಕ್ಕೆ ಸೇರಿದವರಲ್ಲ ಎಂಬ ಕಾರಣ ನೀಡಿ ಚಿಕಿತ್ಸೆ ನಿರಾಕರಿಸುವಂತಿಲ್ಲ ಎಂದು ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಇದರಿಂದ ಕೊರೋನಾ ರೋಗಿಗಳಿಗೆ ಎಲ್ಲೆಡೆ ಚಿಕಿತ್ಸೆ ದೊರೆಯಲಿದೆ. ಕೊರೋನಾ ಟೆಸ್ಟಿಂಗ್ ಬಳಿಕ ರಿಪೋರ್ಟ್ ಬರುವವರೆಗೂ ಕಾಯದೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಲು ಸಹಾಯಕವಾಗಿದೆ. ದೇಶದಲ್ಲಿ ಕೊರೋನಾ ರೋಗಿಗಳಿಗೆ ಮೆಡಿಕಲ್ ಆಕ್ಸಿಜನ್ ಮತ್ತು ಡ್ರಗ್ಸ್ ಹಂಚಿಕೆಗೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಟಾಸ್ಕ್ ಫೋರ್ಸ್ ರಚಿಸಿದೆ. 12 ಸದಸ್ಯರನ್ನ ಒಳಗೊಂಡ ಟಾಸ್ಕ್ ಫೋರ್ಸ್ನಲ್ಲಿ ಬೆಂಗಳೂರಿನ ಡಾಕ್ಟರ್ ದೇವಿ ಶೆಟ್ಟಿಗೂ ಸದಸ್ಯರಾಗಿ ಸ್ಥಾನ ಸಿಕ್ಕಿದೆ. ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ ಈ ಟಾಸ್ಕ್ ಫೋರ್ಸ್ನ ಸಂಚಾಲಕರಾಗಿದ್ದಾರೆ. ಈ ಟಾಸ್ಕ್ ಫೋರ್ಸ್ ಇನ್ಮುಂದೆ ರಾಜ್ಯಗಳಿಗೆ ಮೆಡಿಕಲ್ ಆಕ್ಸಿಜನ್ ಹಂಚಿಕೆ ಮಾಡಲಿದೆ. ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಕೊರೋನಾದ ಸಂಕಷ್ಟದ ಸಂದರ್ಭದಲ್ಲಿ ಭಾರತಕ್ಕೆ ಬೆಂಬಲ ನೀಡುವುದಾಗಿ ಹೇಳಿವೆ. ಕಳೆದ ವರ್ಷ ಭಾರತ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸಹಾಯ ಮಾಡಿದೆ ಎಂದು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಹೇಳಿವೆ. ವಿಶ್ವ ವ್ಯಾಪಾರ ಸಂಘಟನೆಯ ಸಭೆಯಲ್ಲಿ ಲಸಿಕೆಯ ಟ್ರಿಪ್ಸ್ ವಿನಾಯಿತಿಗೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಬೆಂಬಲ ನೀಡಬೇಕೆಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಕೊರೋನಾ ಡ್ರಗ್ಸ್ ತುರ್ತು ಬಳಕೆಗೆ ಡಿಸಿಜಿಐ ಒಪ್ಪಿಗೆ ನೀಡಿದೆ. 2-ಡಿಯೋಕ್ಸಿ-ಡಿ ಗ್ಲೂಕೋಸ್ ಡ್ರಗ್ಸ್ ತುರ್ತು ಬಳಕೆಗೆ ಡಿಸಿಜಿಐನಿಂದ ಒಪ್ಪಿಗೆ ಸಿಕ್ಕಿದೆ. ಆಸ್ಪತ್ರೆಗೆ ದಾಖಲಾಗಿರುವ ಕೊರೋನಾ ರೋಗಿಗಳ ಶೀಘ್ರ ಚೇತರಿಕೆಗೆ ಈ 2G ಡ್ರಗ್ಸ್ ಸಹಾಯಕವಾಗಿದೆ. ಕೊರೋನಾ ರೋಗಿಗಳ ಆಕ್ಸಿಜನ್ ಅವಲಂಬನೆಯನ್ನ ಈ ಡ್ರಗ್ಸ್ ಕಡಿಮೆ ಮಾಡುತ್ತೆ ಎಂದು ಡಿಆರ್ಡಿಒ ಹೇಳಿದೆ. ಅರ್ಧಕ್ಕೆ ಮೊಟಕುಗೊಂಡಿರೋ ಐಪಿಎಲ್ ಆತಿಥ್ಯ ವಹಿಸಲು ಮುಂದೆ ಬಂದಿರೋ ದೇಶ ಯಾವುದು? ಲಸಿಕೆ ಪಡೆದ ರಹಾನೆ ಹೇಳಿದ್ದೇನು? ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗೆ ಶ್ರೀಮುರಳಿ ಸಹಾಯ ಮಾಡ್ತಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಕೊರೋನಾ ಕಾರಣದಿಂದ ಐಪಿಎಲ್ 14ನೇ ಆವೃತ್ತಿ ಅರ್ಧಕ್ಕೆ ಮೊಟಕುಗೊಂಡಿದೆ. ಇನ್ನುಳಿದ ಟೂರ್ನಿಯ ಅರ್ಧ ಪಂದ್ಯಗಳನ್ನು ನಡೆಸಲು ನಾವು ಸಿದ್ಧ ಎಂದು ಶ್ರೀಲಂಕಾ ತಿಳಿಸಿದೆ. ಸೆಪ್ಟೆಂಬರ್ನಲ್ಲಿ ಐಪಿಎಲ್ ಮುಂದುವರೆಯಲು ಟೂರ್ನಿಗೆ ಬೇಕಾದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಶ್ರೀಲಂಕಾ ತಿಳಿಸಿದೆ. ಭಾರತ ಟೆಸ್ಟ್ ತಂಡದ ಉಪನಾಯಕ ಅಜಿಂಕ್ಯ ರಹಾನೆ ಹಾಗೂ ಪತ್ನಿ ರಾಧಿಕಾ ಕೋವಿಡ್ ಲಸಿಕೆ ಪಡೆದರು. ಮುಂಬೈನಲ್ಲಿ ಪತ್ನಿ ಜೊತೆ ಲಸಿಕೆ ಪಡೆದ ರಹಾನೆ ಪ್ರತಿಯೊಬ್ಬರೂ ಲಸಿಕೆ ಪಡೆಯುವಂತೆ ಮನವಿ ಮಾಡಿದ್ರು. ಮುಂಬರಲಿರೋ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ರಹಾನೆ ಸ್ಥಾನ ಪಡೆದಿದ್ದಾರೆ. ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಕೋಚ್ ಮೈಕ್ ಹಸಿ ಗುಣಮುಖರಾಗಿದ್ದಾರೆ. ಹಸಿಗೆ ನಡೆಸಿದ 2ನೇ ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಆದರೂ ಹಸಿ ಮಾಲ್ಡೀವ್ಸ್ಗೆ ತೆರಳದೆ ಚೆನ್ನೈನಲ್ಲೇ ಉಳಿದುಕೊಳ್ಳಲಿದ್ದಾರೆ. ಹರಾರೆಯಲ್ಲಿ ನಡೆಯುತ್ತಿರೋ ಜಿಂಬಾಬ್ವೆ ವಿರುದ್ಧ ಟೆಸ್ಟ್ನಲ್ಲಿ ಪಾಕ್ ಬ್ಯಾಟ್ಸ್ಮನ್ ಅಬಿದ್ ಅಲಿ ಭರ್ಜರಿ ದ್ವಿಶತಕ ಬಾರಿಸಿದ್ದಾರೆ. 407 ಬಾಲ್ಗಳನ್ನು ಎದುರಿಸಿದ ಅಬಿದ್ 29 ಬೌಂಡರಿಗಳ ನೆರವಿನಿಂದ ಅಜೇಯ 215 ರನ್ ಗಳಿಸಿದ್ರು. ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಬಿದ್ ಚೊಚ್ಚಲ ದ್ವಿಶತಕ ಬಾರಿಸಿದ್ರು. ಪಾಕ್ ಟೆಸ್ಟ್ ತಂಡದ ನಾಯಕ ಬಾಬರ್ ಅಜಂ ಸತತ 2ನೇ ಟೆಸ್ಟ್ ಪಂದ್ಯದಲ್ಲೂ ಒಂದಂಕಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಜಿಂಬಾಬ್ವೆ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಬಾಬರ್ ಕೇವಲ 2 ರನ್ಗೆ ಔಟ್ ಆದ್ರು. ಇದಕ್ಕೂ ಮುನ್ನ ನಡೆದ ಟೆಸ್ಟ್ನಲ್ಲಿ ಬಾಬರ್ ಡಕ್ಔಟ್ ಆಗಿದ್ರು. ಇದರೊಂದಿಗೆ ರ್ಯಾಂಕಿಂಗ್ನಲ್ಲಿ ಭಾರೀ ಕುಸಿತ ಕಂಡಿದ್ರು. ಕೊರೋನಾ ಸಮಯದಲ್ಲಿ ಆಸ್ಪತ್ರೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಹಾಗಾಗಿ ಆಸ್ಪತ್ರೆಗಳ ಸೇವೆಗೆ ನಟ ಶ್ರೀಮುರಳಿ ಮುಂದಾಗಿದ್ದಾರೆ. ಆಯ್ದ ಕೆಲವು ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿಗೆ ಊಟದ ಪೂರೈಕೆ ಮಾಡಲು ಮುಂದಾಗಿದ್ದಾರೆ. ಕೊರೋನಾ ಹಾವಳಿ ಶುರುವಾದಾಗಿನಿಂದಲೂ ನಟ ಸೋನು ಸೂದ್ ಜನರ ಪಾಲಿಗೆ ರಿಯಲ್ ಹೀರೋ ಅನಿಸಿಕೊಂಡಿದ್ದಾರೆ. ಈಗ ಸೋನು ಫೌಂಡೇಶನ್ಗೆ ನಟಿ ಸಾರಾ ಅಲಿ ಖಾನ್ ದೇಣಿಗೆ ನೀಡಿದ್ದಾರೆ. ಹಾಗಾಗಿ ಸಾರಾಳನ್ನ ರಿಯಲ್ ಹೀರೋ ಎಂದಿದ್ದಾರೆ ನಟ ಸೋನು ಸೂದ್. ಕನ್ನಡದ ಹಾಸ್ಯ ನಟ ರವಿಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾವು ನೋವು ನೋಡಿ ಮನಸ್ಸು ಭಾರವಾಗಿದೆ. ಈ ಸಮಯದಲ್ಲಿ ನಮ್ಮ ಸಿನಿಮಾ ಟೀಸರ್ ಟ್ರೇಲರ್ ಲಕ್ಷ ವೀಕ್ಷಣೆ ಪಡೆದಿದೆ. ಅದನ್ನ ಶೇರ್ ಮಾಡಿ ಎಂದು ಕೇಳಬೇಡಿ ಅಂತ ಬರೆದುಕೊಂಡಿದ್ದಾರೆ. ಕೊರೋನಾ ತಡೆಯುವಲ್ಲಿ ಮಾಸ್ಕ್ ಹಾಕಿಕೊಳ್ಳೋದು ಅತಿ ಮುಖ್ಯ. ಆದರೂ ಈ ಬಗ್ಗೆ ಇನ್ನೂ ಜಾಗೃತಿ ಮೂಡಬೇಕಿದೆ. ಹೀಗಾಗಿ ನಟಿ ಹರಿಪ್ರಿಯಾ ತಮ್ಮದೇ ಶೈಲಿಯಲ್ಲಿ ಎಲ್ಲರೂ ಮಾಸ್ಕ್ ಹಾಕಿಕೊಳ್ಳಿ ಎಂದಿದ್ದಾರೆ. ವಿಡಿಯೋದಲ್ಲಿ ವಿಭಿನ್ನ ಮಾಸ್ಕ್ಗಳನ್ನು ಹಾಕಿಕೊಂಡು ಜಾಗೃತಿ ಮೂಡಿಸಿದ್ದಾರೆ.